ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ 29/5/2022 25/2/91 ಇಸವಿಯ ರಿವೈಸ್ಡ್ ಅವ್ಯಕ್ತ ಮುರಳಿ ಇದೆ. सोच और कर्म में समानता लाना ही परमात्मा प्यार निभाना है. ವಿಚಾರ ಮಾಡುವುದು ಮತ್ತು ಕರ್ಮ ಮಾಡುವುದು ಎರಡರಲ್ಲಿಯೂ ಸಹ ಸಮಾನತೆಯನ್ನು ತಂದುಕೊಳ್ಳುವುದೇ ಪರಮಾತ್ಮನ ಪ್ರೀತಿಯನ್ನು ನಿಭಾಯಿಸುವುದಾಗಿದೆ. ಸಂಕಲ್ಪ ಮತ್ತು ಕರ್ಮದಲ್ಲಿ ಸಮಾನತೆಯನ್ನು ತಂದುಕೊಳ್ಳೋದೇ ಪರಮಾತ್ಮನ ಪ್ರೀತಿಯನ್ನು ನಿಭಾಯಿಸುವುದಾಗಿದೆ. आज बाप दादा अपने सर्व स्वराज्य अधिकारी बच्चों को देख हर्षित हो रहे हैं, क्योंकि स्वराज्य अधिकारी वही अनेक जन्म विश्व राज्य अधिकारी बनते हैं. ಈ ದಿನ ಬಾಪ್ ದಾದಾರವರು ತಮ್ಮ ಸರ್ವ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಯಾಕೆ ಅಂದರೆ ಇಂದಿನ ಸ್ವರಾಜ್ಯ ಅಧಿಕಾರಿ ಮಕ್ಕಳೇ ಅನೇಕ ಜನ್ಮಗಳವರೆಗೆ ಭವಿಷ್ಯದಲ್ಲಿ ವಿಶ್ವ ರಾಜ್ಯ अधिकारी आकर तो आज डबल विदेशी बच्चों से बाप दादा स्वराज्य का समाचार पूछ रहे. हर एक राज्य अधिकारी का राज्य अच्छी तरह से चल रहा है. राज्य चलाने वाले साथी सहयोगी साथी सदा समय पर यथार्थ रीति से सहयोग दे रहे हैं या बीच बीच में कभी धोखा दे देते हैं. कितने भी सहयोगी कर्म इंद्रियां चाहे स्थूल है चाहे सूक्ष्म है, सभी आपके ऑर्डर में है. ನೀವು ಆತ್ಮ ರಾಜ ಆಗಿದ್ದೀರಿ. ನಿಮ್ಮ ಸ್ಥೂಲ ಕರ್ಮ ಇಂದ್ರಿಯಗಳು ಮತ್ತು ಸೂಕ್ಷ್ಮ ಕರ್ಮ ಇಂದ್ರಿಯಗಳು ನಿಮ್ಮ ಕಾರ್ಯಕರ್ತರಾಗಿದ್ದಾರೆ, ಸೇವಾಧಾರಿಗಳು ಆಗಿದ್ದಾರೆ, ಸಹಯೋಗಿಯಾಗಿದ್ದಾರೆ. ನಿಮ್ಮ ಆದೇಶವನ್ನು ಆ ಎಲ್ಲ ಕಾರ್ಯಕರ್ತರು ಪಾಲಿಸ್ತಾ ಇದ್ದಾರೆಯೇ? जिसको जिस समय ऑर्डर करो उसी विधि से आपके मददगार बनते हैं. रोज अपनी राज्य दरबार लगाते हो. राज्य कारोबारी सभी 100% आज्ञाकारी वफादार एवर रेडी है. क्या हाल चाल है? ಪ್ರತಿದಿನ ನಿಮ್ಮದೇ ಆಗಿರುವಂಥ ಒಂದು ರಾಜ್ಯ ಸಭೆಯನ್ನು ನೀವು ನಡೆಸ್ತೀರಾ? ನಿಮ್ಮ ಎಲ್ಲ ಸೇವಕರು ಅಂದರೆ ಎಲ್ಲ ಇಂದ್ರಿಯಗಳು 100% ಆಜ್ಞಾಕಾರಿ, ವಿಶ್ವಾಸಪಾತ್ರ ಮತ್ತು ಎವರ್ ರೆಡಿ ಆಗಿದ್ದಾರೆಯೇ? ನಿಮ್ಮ ರಾಜ್ಯದ ಸಮಾಚಾರ ಏನಿದೆ? ಅಚ್ಚಾ ಹೇ, ಬಹುತ್ ಅಚ್ಚಾ ಹೇ ಯಾ ಬಹುತ್ 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 ಅಚ್ಚಾ ಹೇ? ನಿಮ್ಮ ರಾಜ್ಯದ ಸಮಾಚಾರ ಒಳ್ಳೆಯ ಸಮಾಚಾರ ಇದೆಯೋ, ಬಹಳ ಒಳ್ಳೆಯ ಸಮಾಚಾರ ಇದೆಯೋ, ಅಥವಾ ಬಹಳ 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 ಒಳ್ಳೆಯ ಸಮಾಚಾರ ಇದೆಯೋ? ನಿಮ್ಮ ರಾಜ್ಯ ಹೇಗೆ ನಡೀತಾ ಇದೆ? ಸದಾ सफलतापूर्वक राज्य दरबार होती है व कभी कभी कोई सहयोगी कर्मचारी हलचल तो नहीं करते. ನಿಮ್ಮ ರಾಜ್ಯ ದರಬಾರ ಸಫಲತೆಯಿಂದ ನಡೀತದೋ ಅಥವಾ ಒಮ್ಮೊಮ್ಮೆ ನಿಮ್ಮ ಸಹಯೋಗಿ ಕಾರ್ಯಕರ್ತರು ಏನಾದರೂ ಕೋಲಾಹಲ ಮಾಡ್ತಾರೇನೋ, ಹೆಚ್ಚು ಕಡಿಮೆ ಮಾಡ್ತಾರೇನೋ?
इस पुरानी दुनिया की राज्यसभा का हालचाल तो अच्छी तरह से जानते हो ना। न लॉ है न ऑर्डर है, लेकिन आपकी राज्य दरबार लॉफुल भी है। सदा हाँ जी हाजिर इस ಆರ್ಡರ್ में ಚಲ್ತಿ है. ಇಂದಿನ ಪ್ರಪಂಚದ ಪ್ರಜಾರಾಜ್ಯದ ರಾಜ್ಯಸಭೆಗಳನ್ನು ನೀವು ನೋಡ್ತೀರಿ. ವಿಧಾನಸಭೆಯನ್ನು ನೋಡ್ತೀರಿ, ಲೋಕಸಭೆಯ ಒಂದು ಅಸೆಂಬ್ಲಿ ನೋಡ್ತೀರಿ. ಅಲ್ಲಿ ನೋಡಿದರೆ ದಿನಾ ಗಲಾಟೆ, ಹೊಡೆದಾಟ, ವಿರೋಧ ಪಕ್ಷ ಈ ಥರ ನಡೀತಾನೇ ಇರ್ತದೆ. ಅಲ್ಲಿ ಯಾವ ಒಂದು ನಿಯಮನೂ ಇಲ್ಲ, ನೀತಿನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರ ಆದೇಶವನ್ನು ಯಾರೂ ಪಾಲಿಸ್ತಾ ಇಲ್ಲ. ಆದರೆ ನಿಮ್ಮ ರಾಜ್ಯಸಭೆಯಲ್ಲಿ ನೀತಿ ಇದೆ, ನಿಯಮ ಇದೆ. ನಿಮ್ಮ ಕಾರ್ಯಕರ್ತರು ನಿಮ್ಮ ಆದೇಶದ ಪ್ರಕಾರ ನಡಿಬೇಕು. जितना राज्य अधिकारी शक्तिशाली उतना राज्य सहयोगी कर्मचारी भी स्वतः इशारे से चलते. राज्य अधिकारी ने ऑर्डर दिया कि यह नहीं सुनना है और यह नहीं करना है, नहीं बोलना है, तो सेकंड में इशारे प्रमाण कार्य करे. ನೀವು ಆತ್ಮ ರಾಜ್ಯ ಅಧಿಕಾರಿಗಳು. ನೀವೆಷ್ಟು ಶಕ್ತಿಶಾಲಿಯಾಗಿರ್ತೀರಿ ಅಷ್ಟೇ ನಿಮ್ಮ ಆದೇಶವನ್ನು ನಿಮ್ಮ ಕಾರ್ಯಕರ್ತರು, ಅಂದರೆ ಕಣ್ಣು, ಮೂಗು, ಬಾಯಿ, ಕಿವಿ ಇವೆಲ್ಲ ನಿಮ್ಮ ಮಾತನ್ನು ಕೇಳ್ತವೆ. ನೀವು ಆದೇಶ ಕೊಡ್ತೀರಿ, ಇದನ್ನು ಕೇಳಬಾರದು, ಇದನ್ನು ಮಾಡಬಾರದು, ಇದನ್ನು ಆಡಬಾರದು, ಈ ಥರ ನೋಡಬಾರದು ಅಂತ. ಆ ರೀತಿಯಲ್ಲಿ ಆದೇಶ ಕೊಟ್ಟಾಗ ತಕ್ಷಣ ನಿಮ್ಮ ಕಾರ್ಯಕರ್ತರು ನಿಮ್ಮ ಆದೇಶದ ಪಾಲನೆ ಮಾಡ್ತಾರೆಯೇ ಅಥವಾ ತಡವಾಗಿ ಆದೇಶದ ಪಾಲನೆ ಮಾಡ್ತಾರೆ? करने के बाद फिर माफ़ी मांगे कि मेरी गलती हो गई, करने के बाद सोचे तो उसको समझदार नहीं कहेंगे. ಕಣ್ಣಿಗೆ ಆದೇಶ ಕೊಡ್ತೀರಿ, ಇದನ್ನು ನೋಡಬೇಡ ಅಂತ, ನೋಡಬಾರದು ಅಂತ ಹೇಳ್ತೀವಿ. ಕಣ್ಣು ನೋಡಿಬಿಡ್ತದೆ, ನಂತರ ಹೇಳ್ತದೆ ನನ್ನ ತಪ್ಪಾಯಿತು ಕ್ಷಮಿಸು ಅಂತ ರಾಜನೇ. ಆ ಥರ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಿಮ್ಮ ಸಮಯ ಶಕ್ತಿ ಎಲ್ಲ ವ್ಯರ್ಥವಾಗಿ ಹೋಗ್ತದೆ. मन को ऑर्डर दिया, व्यर्थ नहीं सोचो. सेकंड में फुल स्टॉप, 2 सेकंड भी लगने नहीं चाहिए. ಬಾಬಾ ಹೇಳ್ತಾರೆ, ಮನಸ್ಸಿಗೆ ಆದೇಶ ಕೊಡ್ತೀರಿ, ವ್ಯರ್ಥವನ್ನು ಯೋಚನೆ ಮಾಡಬೇಡ ಅಂತ. ತಕ್ಷಣ ಮನಸ್ಸು ತನ್ನ ವ್ಯರ್ಥ ಸಂಕಲ್ಪಗಳನ್ನು ನಿಲ್ಲಿಸಬೇಕು. 1 ಸೆಕೆಂಡು ಸಮಯ ತಗೋಬಾರ್ದು. ಆ ಥರ ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ ನಿಮ್ಮ ಆದೇಶವನ್ನು ಕೇಳ್ತಾ ಇದ್ದರೆ, ಪಾಲನೆ ಮಾಡ್ತಾ ಇದ್ದರೆ ನೀವು ಸಮರ್ಥ ರಾಜ್ಯ ಅಧಿಕಾರಿಯಾಗಿದ್ದೀರಿ ಅಂತ ಅರ್ಥ. ಇಸ್ಕೋ ಕಹಾ ಜಾತಾ ಯುಕ್ತಿಯುಕ್ತ ರಾಜ್ಯ ದರ್ಬಾರ್. ಹಾಗೆಯೇ ಸ್ಥೂಲ ಕರ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಬಾಯಿ, ಈ ಕರ್ಮ ಇಂದ್ರಿಯಗಳು ಸಹ ನಿಮ್ಮ ಆದೇಶದ ಪಾಲನೆ ತಕ್ಷಣವೇ ಮಾಡಬೇಕು. ಆ ರೀತಿಯಲ್ಲಿ ಎಲ್ಲ ಕರ್ಮ ಇಂದ್ರಿಯಗಳು ನಿಮ್ಮ ಆದೇಶದ ಪಾಲನೆ ಮಾಡ್ತಾ ಇದ್ದರೆ ನಿಮ್ಮ ರಾಜ್ಯಸಭೆ, ನಿಮ್ಮ ರಾಜ್ಯ ಯುಕ್ತಿಯಿಂದ ನಡೀತಾ ಇದೆ ಅಂತ ಅರ್ಥ. ಯುಕ್ತಿಯುಕ್ತ ಆಗಿ ನಡೀತಾ ಇದೆ. ಐಸೆ ರಾಜ್ಯ ಅಧಿಕಾರಿ ಬನೆ ಹೋ, रोज़ राज्य दरबार लगाते हो या जब याद आता है तब ऑर्डर देते हो? रोज़ दिन समाप्त होते अपने सहयोगी कर्मचारियों को चेक करो. कोई भी कर्म इंद्रियों से व कर्मचारी से बार बार गलती होती रहती है तो गलत कार्य करते करते संस्कार पक्के हो जाते. ನಿಮ್ಮ ರಾಜ್ಯಸಭೆಯನ್ನು ದಿನಾ ನಡೆಸ್ತೀರಾ,
ಅಥವಾ ಮನಸ್ಸಿಗೆ ಬಂದಾಗ ನಡೆಸ್ತೀರಾ? ಬಾಬಾ ಹೇಳ್ತಾರೆ, ಪ್ರತಿದಿನ ರಾತ್ರಿಯ ಸಮಯದಲ್ಲಿ ನಿಮ್ಮ ರಾಜ್ಯ ಸಭೆಯನ್ನು ನಡೆಸಿರಿ. ಎಲ್ಲ ಕರ್ಮ ಇಂದ್ರಿಯಗಳನ್ನು ಚೆಕ್ ಮಾಡಿಕೊಳ್ಳಿ. ಯಾವುದೇ ಕರ್ಮ ಇಂದ್ರಿಯ ಆತ್ಮರಾಜನಿಗೆ ವಿರೋಧವಾಗಿ ಕೆಲಸ ಮಾಡ್ತಿಲ್ಲ ತಾನೆ? ಒಂದು ವೇಳೆ ಯಾವುದಾದ್ರೂ ಒಂದು ಕರ್ಮ ಇಂದ್ರಿಯ ತಪ್ಪು ಕೆಲಸ ಮಾಡ್ತಾ ಇದ್ದರೆ, ಬಾರಿ ಬಾರಿಗೂ ತಪ್ಪುಗಳನ್ನು ಮಾಡ್ತಾ ಇದ್ದರೆ, ಅದೇ ನಿಮ್ಮ ಸಂಸ್ಕಾರ ಆಗಿಬಿಡ್ತದೆ. ಮನಸ್ಸಾಗಲಿ, ಬುದ್ಧಿಯಾಗಲಿ, ಸಂಸ್ಕಾರ ಆಗಲಿ ಅಥವಾ ಇತರ ಕರ್ಮ ಇಂದ್ರಿಯಗಳಾಗಲಿ ನಿಮ್ಮ ಆದೇಶದ ಪಾಲನೆ ಮಾಡದೆ ತಪ್ಪುಗಳನ್ನು ಮಾಡ್ತಾ ಇದ್ದರೆ, ತಪ್ಪುಗಳನ್ನೇ ಮಾಡುವಂಥ ಸಂಸ್ಕಾರ ನಿಮ್ಮಲ್ಲಿ ಪಕ್ಕಾ ಆಗಿಬಿಡ್ತದೆ. ಫಿರ್ ಚೇಂಜ್ ಕರ್ನೆ ಮೇ ಸಮಯ और ಮೆಹನತ್ ಲಗ್ತಿ. ಮತ್ತೆ ಅದನ್ನು ನಾವು ಪರಿವರ್ತನೆ ಮಾಡಬೇಕು ಅಂದರೆ ಬಹಳ ಪರಿಶ್ರಮ ಬೇಕಾಗ್ತದೆ, ಸಮಯನೂ ಬೇಕಾಗ್ತದೆ. इसलिए उसी समय चेक किया, चेंज करने की शक्ति दी तो सदा के लिए ठीक हो जाएंगे. ಆದ್ದರಿಂದ ಗಂಟೆಗೂ ನೋಡ್ಕೊಳ್ಳಿ, ರಾತ್ರಿ ಸಮಯದಲ್ಲಿನೂ ನೋಡ್ಕೊಳ್ಳಿ, ನಿಮ್ಮ ಯಾವುದೇ ಕರ್ಮ ಇಂದ್ರಿಯ ನಿಮಗೆ ವಿರೋಧವಾಗಿ ಕೆಲಸ ಮಾಡ್ತಿಲ್ಲ ತಾನೆ? ಹೀಗೆ ಆಗಾಗ ಚೆಕ್ ಮಾಡ್ತಾ ಇರಿ ಮತ್ತು ಚೇಂಜೂ ಮಾಡಿಕೊಳ್ಳ್ರಿ. ಅದರಿಂದ ಏನಾಗ್ತದೆ ಅಂದರೆ ನೀವು ಸಮರ್ಥ ರಾಜ ಆಗಿಬಿಡ್ತೀರಿ. उसको चेंज करने की युक्ति व नॉलेज की शक्ति नहीं दी, सिर्फ बार बार चेक करने से भी परिवर्तन नहीं होता है. इसलिए पहले सदा कर्म इंद्रियों को नॉलेज की शक्ति से चेंज करो. ಯಾವುದೇ ಕರ್ಮ ಇಂದ್ರಿಯ ನಿಮ್ಮ ಮಾತನ್ನು ಕೇಳ್ತಿಲ್ಲ ಅಂದರೆ ಅಲ್ಲಿ ನಾಲೆಜ್ ಅಥವಾ ಜ್ಞಾನದ ಶಕ್ತಿಯನ್ನು ಪ್ರಯೋಗ ಮಾಡಿ. ಜ್ಞಾನದ ಶಕ್ತಿಯಿಂದ ಅದನ್ನು ಪರಿವರ್ತನೆ ಮಾಡಿರಿ. सिर्फ यह नहीं सोचो कि यह रॉन्ग है, लेकिन राइट क्या है, राइट पर चलने की विधि क्या है, ಸ್ಪಷ್ಟ ಕರು. ಬಾಬಾ ಹೇಳ್ತಿದ್ದಾರೆ, ಇದು ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ, ಆದರೆ ಸರಿಯಾದ ವಿಧಾನ ಯಾವುದು ಅಂತ ತಿಳ್ಕೊಳ್ರಿ. ಆ ವಿಧಾನದ ಅನುಸಾರವಾಗಿ ಪುರುಷಾರ್ಥ ಮಾಡಿರಿ. ಆಗ ನೀವು ಸಮರ್ಥ ರಾಜ ಆಗ್ತೀರಿ. ಅನೇಕರಿಗೆ ಗೊತ್ತಾಗ್ತದೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಅವರು ಯುಕ್ತಿ ಗೊತ್ತಿರಲ್ಲ, ಉಪಾಯ ಗೊತ್ತಿರಲ್ಲ. ಆ ಉಪಾಯ ನಮಗೆ ಜ್ಞಾನದ ಮೂಲಕ ಸಿಗ್ತದೆ, ಮುರಳಿಯ ಮೂಲಕ ಸಿಗ್ತದೆ. ಆ ಥರ ಉಪಾಯಗಳನ್ನು ಹುಡುಕಿ ವಿಧಿಪೂರ್ವಕವಾಗಿ ಪರಿವರ್ತನೆ ಮಾಡಿಕೊಳ್ಳಿ. तब सिद्धि हो जाएगी. जो आत्मा स्वराज्य चलाने में सफल रहती है तो सफल राज्य अधिकारी की निशानी है सदा अपने पुरुषार्थ से. और जो भी संपर्क में आने वाली आत्माएं हैं वह भी सदा उस सफल आत्मा से संतुष्ट होगी और सदा दिल से उस आत्मा के प्रति ಶುಕ್ರಿಯಾ ನಿಕಲ್ತಾ रहेಗ. ಬಾಬಾ ಹೇಳ್ತಾರೆ, ಈ ಥರ ನೀವು ವಿಧಿಪೂರ್ವಕವಾಗಿ ಪರಿವರ್ತನೆ ಮಾಡಿಕೊಳ್ತಾ ಹೋದರೆ ಮತ್ತು ಅನೇಕರ ಪರಿವರ್ತನೆ ನೀವು ಮಾಡಿದರೆ ನಿಮಗೆ ಅನೇಕರ ಆಶೀರ್ವಾದ ಸಿಗ್ತದೆ. ಆ ಆಶೀರ್ವಾದದಿಂದ, ಧನ್ಯವಾದಗಳಿಂದ ಅಂತಹ ಸಮರ್ಥ ಆತ್ಮ ಸಂತುಷ್ಟತೆಯ ಅನುಭವ ಮಾಡ್ತದೆ. सर्व के दिल से, दिल के साज से वाह वाह के गीत बजते रहेंगे. उनके कानों में सर्वद्वारा वाह वाह का शुक्रिया का संगीत सुनाई देगा. ಯಾರು ಸಮರ್ಥ ರಾಜ ಆಗಿ ಅನೇಕರಿಗೂ ಸಹ ಪುರುಷಾರ್ಥದಲ್ಲಿ ಸಹಯೋಗ ಕೊಡ್ತಾರೆ, ಅವರು ಸದಾ ಸಂತುಷ್ಟ ಆಗಿರ್ತಾರೆ. ಅನೇಕರಿಂದ ಅವರಿಗೆ
ಆಶೀರ್ವಾದಗಳು ಮತ್ತು ಧನ್ಯವಾದಗಳು ಸಿಗ್ತವೆ. ಅನೇಕ ಆತ್ಮರು ಅವರಿಗೆ ವಾಹ ವಾಹ ಅಂತ ಹೊಗಳ್ತಾರೆ, ಮಹಿಮೆ ಮಾಡ್ತಾರೆ. ಆ ಒಂದು ವಾಹವಾಹದ ಸಂಗೀತ, ಧನ್ಯವಾದದ ಸಂಗೀತ ಈ ರಾಜ್ಯ ಅಧಿಕಾರಿ ಆತ್ಮಕ್ಕೆ ಕೇಳಿಸ್ತಾ ಇರ್ತದೆ. यह गीत ऑटोमेटिक, इसके लिए टेप रिकॉर्डर बजाना नहीं पड़ता है, इसके लिए कोई साधनों की आवश्यकता नहीं, यह अनहद गीत है. ऐसे सफल राज्य अधिकारी बने हो. ಅನೇಕರಿಂದ ವಾಹವಾಹದ ಪುಷ್ಪಗಳನ್ನು ಸ್ವೀಕರಿಸುವಂತಹ ರಾಜ ನೀವಾಗಿದ್ದೀರಾ. ನೀವಂಥ ಪುರುಷಾರ್ಥ ಮಾಡಿಬಿಟ್ರೆ ಜನರಿಂದ ಆ ಒಂದು ಮಹಿಮೆಯ ಹಾಡು ನಿಮಗೆ ಕೇಳಿಸ್ತಾನೇ ಇರ್ತದೆ. ಇದಕ್ಕೆ ಟೇಪ್ ರೆಕಾರ್ಡರು ಬೇಕಿಲ್ಲ, ಸ್ವಿಚ್ ಹಾಕೋದು ಬೇಕಿಲ್ಲ. ಅಂತಹ ಸಫಲ ರಾಜ್ಯ ಅಧಿಕಾರಿ ಆಗಿದ್ದೀರಾ. क्योंकि अभी के सफल राज्य अधिकारी भविष्य में सफलता का फल विश्व का राज्य प्राप्त करेंगे. ಇಲ್ಲಿಯ ಸಫಲ ರಾಜ್ಯ ಅಧಿಕಾರಿ, ಸ್ವರಾಜ್ಯ ಅಧಿಕಾರಿ ಭವಿಷ್ಯದಲ್ಲಿ ಏನಾಗ್ತಾರೆ? ವಿಶ್ವ ರಾಜ್ಯ ಅಧಿಕಾರಿ ಆಗ್ತಾರೆ. ಇಲ್ಲಿಯ ಅಧಿಕಾರದಿಂದ ಅಲ್ಲಿಯೂ ಸಹ ಅವರಿಗೆ ರಾಜ್ಯ ಅಧಿಕಾರದ ಪ್ರಾಪ್ತಿಯಾಗ್ತದೆ. अगर संपूर्ण सफलता नहीं, कभी कैसे कभी 100% सफलता, कभी कम 100% सफल नहीं, तो ऐसे राज्य अधिकारी आत्मा को विश्व का राज्य तख्त ताज प्राप्त नहीं होता है, लेकिन रॉयल फैमिली में आ जाता है. ಯಾರು ಇಲ್ಲಿ ಸ್ವರಾಜ್ಯ ನಡೆಸೋದ್ರಲ್ಲಿ ಸಂಪೂರ್ಣ ಸಫಲ ಆಗೋದಿಲ್ಲ, 100% ಸಫಲ ಆಗೋದಿಲ್ಲ, ಅವರು ಭವಿಷ್ಯದಲ್ಲಿ ರಾಜ ಆಗೋದಿಲ್ಲ. ರಾಜ ಮನೆತನದಲ್ಲಿ ಬರ್ತಾರೆ. ಏಕ ಹೇ ತಖ್ತ ನಶೀನ್ और दूसरे है तख्त नशीन रॉयल फैमिली. तख्त नशीन अर्थात वर्तमान समय भी सदा डबल तख्त नशीन रहे. डबल तख्त कौन सा है? ಭವಿಷ್ಯದಲ್ಲಿ ಸಿಂಹಾಸನಾಧಿಕಾರಿ ಆಗಬೇಕಾದ್ರೆ ವರ್ತಮಾನ ಸಂಗಮ ಯುಗದಲ್ಲಿ ಡಬಲ್ ಸಿಂಹಾಸನಾಧಿಕಾರಿ ಆಗಬೇಕು. ಡಬಲ್ ಸಿಂಹಾಸನ ಯಾವುದು? एक अकाल तख्त और दूसरा बाप का दिल तख्त. ಒಂದು ಆತ್ಮಕ್ಕೆ ಸಿಕ್ಕಿರುವಂಥ ಅಕಾಲ ಸಿಂಹಾಸನ ಅಂದರೆ ಭ್ರುಕುಟಿಯ ಮಧ್ಯ. ಎರಡನೇದು ಪರಮಾತ್ಮನ ಹೃದಯ ಸಿಂಹಾಸನ. जो अभी सदा डबल तख्त नशीन है, कभी कभी वाला नहीं है, ऐसे सदा दिल तख्त नशीन विश्व का भी तख्त नशीन होता है. तो चेक करो सारे दिन में डबल तख्त नशीन रहे. अगर तख्त नशीन नहीं तो आपके सहयोगी कर्मचारी कर्म इंद्रियां भी आपके ऑर्डर पर नहीं चल सकती है. ಅದಕ್ಕೆ ನೋಡ್ಕೊಳ್ಳಿ, ಸಂಗಮ ಯುಗದಲ್ಲಿ ಸದಾ ನೀವು ಆತ್ಮದ ಸಿಂಹಾಸನ ಆಗಿರುವಂಥ ಭ್ರುಕುಟಿ ಸಿಂಹಾಸನದಲ್ಲಿ ಆಸೀನರಾಗಿರ್ತೀರ. ಅಂದರೆ ನಿಮಗೆ ನೀವು ಆತ್ಮ ರಾಜ ಅಂತ ತಿಳ್ಕೊಂಡು ಎಲ್ಲ ಕರ್ಮ ಇಂದ್ರಿಯಗಳ ಮೇಲೆ ಅಧಿಕಾರಿ ಆಗಿರ್ತೀರ. ಎರಡನೇದು ತಂದೆಯ ಹೃದಯ ಸಿಂಹಾಸನದ ಮೇಲೆ ನೀವು ಆಸೀನರಾಗಿರ್ತೀರ. ಎರಡೂ ಸಿಂಹಾಸನಗಳ ಮೇಲೆ ಯಾರು ಸದಾ ಆಸೀನರಾಗಿರ್ತಾರೆ ಅವರ ಕರ್ಮಚಾರಿಗಳು ಅಂದರೆ ಕಾರ್ಯಕರ್ತರು ಸಹ ಅವರ ಆದೇಶವನ್ನು ಪಾಲನೆ ಮಾಡ್ತಾರೆ. राजा का ऑर्डर माना जाता है. राज्य पर अगर तख्त पर नहीं हो और वह ऑर्डर करे तो माना नहीं जाता. ರಾಜನೇ ಆಗಿರಲಿ
ಅಧಿಕಾರಿನೇ ಆಗಿರಲಿ, ಕುರ್ಚಿಯ ಮೇಲೆ ಕುಳಿತು ಆದೇಶ ಕೊಟ್ಟರೆ ಎಲ್ಲರೂ ಕೇಳ್ತಾರೆ. ಆ ಕುರ್ಚಿ ಬಿಟ್ಟು ಅವ್ರು ಇಳಿದ್ರು ಅಂದರೆ ಯಾರೂ ಅವರ ಆದೇಶವನ್ನು ಕೇಳೋದಿಲ್ಲ. ಆಜ್ಕಲ್ ತೋ तख्त के बजाय कुर्सी हो गई, तख्त तो ख़त्म हो गया, योग्य नहीं है तो तख्त गायब हो गया है, कुर्सी पर है तो सब मानेंगे, अगर कुर्सी पर नहीं तो सब नहीं मानेंगे. ಇತ್ತೀಚೆಗೆ ಸಿಂಹಾಸನ ಹೋಗಿಬಿಟ್ಟಿದೆ. ಮಂತ್ರಿಗಳೆಲ್ಲರೂ ಕುರ್ಚಿಯ ಮೇಲೆ ಕೂತ್ಕೊಳ್ತಾರೆ. ಆ ಕುರ್ಚಿಯ ಮೇಲೆ ಇರೋ ತನಕ ಅವರ ಆದೇಶಗಳನ್ನು ಎಲ್ಲರೂ ಪಾಲಿಸುತ್ತಾರೆ. ಕುರ್ಚಿ ಬಿಟ್ಟು ಇಳಿದ್ರು ಅಂದರೆ, ಅಧಿಕಾರ ಕಳ್ಕೊಂಡ್ರು ಅಂದರೆ ಅವರ ಮಾತನ್ನು ಯಾರೂ ಸಹ ಕೇಳೋದಿಲ್ಲ. ಲೇಕಿನ್ आप तो कुर्सी वाले नेता नहीं हो, ಸ್ವರಾಜ್ಯ ಅಧಿಕಾರಿ ರಾಜೇ ಹೋ. ಆದರೆ ತಾವು ಮಕ್ಕಳು ಕುರ್ಚಿಯ ಮೇಲೆ ಕೂಡುವಂತಹ ರಾಜಕೀಯ ಮುಖಂಡರು ಅಲ್ಲ. ತಾವು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ. ಆತ್ಮ ನೀವು ನಿಮ್ಮ ಕರ್ಮ ಇಂದ್ರಿಯಗಳಿಗೆ ಅಧಿಕಾರಿಯಾಗಿದ್ದೀರಿ. ಸಭಿ ರಾಜಾ ಹೋ कि कोई प्रजा भी है, राजयोगी अर्थात राजा. देखो कितने पदम पदम ಭಾಗ್ಯವಾನ್ ಹೋ. ನೀವೆಲ್ಲರೂ ಸಹ ರಾಜ ಆಗಿದ್ದೀರಿ ತಾನೆ, ಅಥವಾ ಯಾರಾದರೂ ಇನ್ನೂ ಪ್ರಜಾ ಆಗಿದ್ದೀರಾ? ರಾಜಯೋಗಿ ಅಂದ್ರೇ ರಾಜ ಆದಂಥವರು, ರಾಜ ಆಗುವಂಥವರು. ನೋಡಿ, ನೀವು ಎಷ್ಟು ಪದ್ಮ ಪದಂ ಭಾಗ್ಯಶಾಲಿಗಳು ಆಗಿದ್ದೀರಿ. दुनिया उसमें भी विशेष विदेश हलचल में, वह वार और हार की दुविधा में, कोई हार रहा है, कोई वार कर रहा है, और कोई हाल चाल सुना करके उसी हलचल में, तो वह है हार और वार की हलचल में, और आप हो बाप दादा के प्यार में. ಇವತ್ತು ವಿದೇಶದ ಪರಿಸ್ಥಿತಿ ಏನಾಗಿದೆ? ಕೆಲವರು ಸೋಲ್ತಾ ಇದ್ದಾರೆ, ಕೆಲವರು ಗೆಲ್ತಾ ಇದ್ದಾರೆ, ಕೆಲವರು ಯುದ್ಧದಲ್ಲಿ ತೊಡಗಿದ್ದಾರೆ. ಈ ಥರ ಅವರು ಯುದ್ಧ ಮಾಡೋದರಲ್ಲಿ, ಸೋಲೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲ ಕಡೆಗೂ ಅಲ್ಲೋಲ ಕಲ್ಲೋಲ ನಡೀತಾ ಇದೆ ಪ್ರಪಂಚದಲ್ಲಿ. ಆದರೆ ನೀವು ಮಕ್ಕಳು ತಂದೆಯ ಪ್ರೀತಿಯ ಮಡಿಲಿನಲ್ಲಿ ಇದ್ದೀರಿ. ಪರಮಾತ್ಮನ ಪ್ರೇಮದಲ್ಲಿ ನೀವು ತಲ್ಲೀನ ಆಗಿದ್ದೀರಿ. ಪರಮಾತ್ಮ ಪ್ಯಾರ್ दूर दूर से खींच कर लाया है, कैसी भी परिस्थितियाँ हो, लेकिन परमात्मा प्यार के आगे परिस्थितियाँ रोक नहीं सकती. परमात्मा प्यार बुद्धिवानों की बुद्धिवन परिस्थिति को श्रेष्ठ स्थिति में बदल देता है. ನಿಮ್ಮ ದೇಶದ ಪರಿಸ್ಥಿತಿ ಹೇಗೇ ಇರಲಿ, ಪರಮಾತ್ಮನ ಪ್ರೀತಿ ನಿಮ್ಮನ್ನು ಇಲ್ಲಿಗೆ ಎಳ್ಕೊಂಡು ತಂದಿದೆ. ಪರಮಾತ್ಮ ಬುದ್ಧಿವಂತರಿಗೂ ಬುದ್ಧಿದಾತ. ಅವನು ನಿಮ್ಮ ಮುಂದೆ ಬಂದಿರುವಂತಹ ಪರಿಸ್ಥಿತಿಯನ್ನು ಶ್ರೇಷ್ಠ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. डबल विदेशियों में देखो, पहले पोलैंड वाले कितना प्रयत्न करते थे, असंभव लगता था, और अभी क्या लगता है? रशिया वाले भी असंभव समझते थे, चाहे 24 घंटा भी लाइन में खड़ा रहना पड़ा, लेकिन पहुँच गए ना. ಪೋಲೆಂಡ್ ದೇಶದವರು, ರಷ್ಯಾ ದೇಶದವರು ಪರಮಾತ್ಮನನ್ನೇ ಒಪ್ಪೋದಿಲ್ಲ. ಅವರು ಅಂಥದ್ರಲ್ಲಿ ನಾವು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂದರೆ ಆ ದೇಶದವರು ಅನುಮತಿ ಕೊಡೋದಿಲ್ಲ ಅಲ್ಲಿಯ ಪ್ರಜೆಗಳಿಗೆ. ಆದರೂ ಸಹ ಆ ದೇಶದವರು 24 ಗಂಟೆಗಳ ಸಮಯ ಸರತಿಯಲ್ಲಿ ನಿಂತು, ಸಾಲಿನಲ್ಲಿ ನಿಂತು, ಎಲ್ಲ ರೀತಿಯ ಚೆಕ್ಕಿಂಗ್ ಮುಗಿಸ್ಕೊಂಡು ಟಿಕೆಟನ್ನು ಪಡ್ಕೊಂಡು
ಮಧುಬನಕ್ಕೆ ಬಂದು ತಲುಪಿದ್ದಾರೆ. ಮುಷ್ಕಿಲ್ ಸಹಜ್ ಹೋ ಗಯ. ರಶಿಯಾದಲ್ಲಿ ಪರಮಾತ್ಮನ ಪರಿಚಯ ಕೊಡೋದು, ಈಶ್ವರೀಯ ಸೇವೆ ಮಾಡೋದಂದರೆ ಅಸಂಭವ ಅಂತ ತಿಳ್ಕೊಂಡಿದ್ರು ಎಲ್ಲರೂ. ಆದರೆ ಇವತ್ತು ಅದೇ ರಶಿಯಾದಲ್ಲಿ ಎಷ್ಟೊಂದು ಸೇವಾ ಕೇಂದ್ರಗಳಾಗಿವೆ, ಎಷ್ಟೊಂದು ಬಾಬೋರ್ ಮಕ್ಕಳು ಅಲ್ಲಿ ಹುಟ್ಕೊಂಡಿದ್ದಾರೆ. ಯಾವುದನ್ನು ಜನ ಅಸಂಭವ ಅಂತ ತಿಳ್ಕೊಂಡಿದ್ರು ಅದನ್ನೇ ಬಾಬಾ ಸಂಭವ ಮಾಡಿ ತೋರಿಸಿದ್ದಾರೆ. ಕೈ ಸೋಚ್ತೆ ಹೈ अंत में विमान बंद हो जाएंगे, फिर हम कैसे आएंगे. परमात्मा प्यार में वह शक्ति है जो किसी की आँखों में ऐसा जादू कर देगी जो वह आपको भेजने के लिए परवश हो जाएंगे. लेकिन सिर्फ प्यार करने वाले नहीं, लेकिन निभाने वाले. ರಷ್ಯಾ ಮತ್ತು ಪೋಲೆಂಡ್ ದೇಶದಿಂದ ಬಂದಂಥ ಮಕ್ಕಳು ಬಾಬೋರ್ಗೆ ಕೇಳ್ತಾ ಇದ್ದಾರೆ, ಬಾಬಾ ಕೊನೆಗೆ ವಿನಾಶದ ಸಮಯದಲ್ಲಿ ನಮಗೆ ವಿಮಾನನೇ ಸಿಗಲಿಲ್ಲ ಅಂದರೆ ನಾವು ಹೆಂಗೆ ಬರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿನೂ ನಿಮ್ಮ ಕಣ್ಣಿನ ಮೂಲಕ ಏನಾದರೂ ನಾನು ಜಾದೂ ಮಾಡಿಬಿಡ್ತೇನೆ, ಆಗ ಕಳಿಸುವಂಥವರು ನಿಮಗೆ ಹತ್ತಿಸಿ ಬಿಡ್ತಾರೆ, ವಿಮಾನದಲ್ಲಿ ಕಳಿಸಿಕೊಡ್ತಾರೆ. ಆ ಥರದ ಒಂದು ಚಮತ್ಕಾರನೂ ಮುಂದೆ ನಡೆಯಲಿದೆ. ಆದರೆ ನಿಮಗೆ ಪರಮಾತ್ಮನ ಮೇಲೆ 100% ಪ್ರೀತಿ ಇರಬೇಕು. ನೀವು ಬರೇ ಪ್ರೀತಿ ಮಾಡುವಂಥವರಲ್ಲ, ಪ್ರೀತಿಯನ್ನು ನಿಭಾಯಿಸುವಂಥ ಮಕ್ಕಳಾಗಬೇಕು. ನಿಭಾನೆ ವಾಲಿ ಆತ್ಮಾओं से बाप का भी वायदा है कि अंत्य तक हर समस्या को पार करने में प्रीति की रीति निभाते रहेंगे, सब मुश्किल सहज हो जाएगा. ಯಾರು ಪ್ರೀತಿಯನ್ನು ನಿಭಾಯಿಸ್ತಾರೆ ಅವರ ಮುಂದೆ ಬಾಬನೂ ಪ್ರತಿಜ್ಞೆ ಮಾಡ್ತಾರೆ. ಆ ಮಕ್ಕಳ ಮುಂದೆ ಬಾಬಾ ಹೇಳ್ತಾರೆ, ನಿಮ್ಮ ಪ್ರತಿಯೊಂದು ಸಮಸ್ಯೆಯಿಂದ ನಾನು ನಿಮ್ಮನ್ನು ದಾಟಿಸ್ತೀನಿ. कभी कभी प्रीत करने वाले नहीं बनना, प्रीति की रीति निभाने वाले बनना. ಆದರೆ ನೀವು ಯಾವಾಗೋ ಒಮ್ಮೆ ಪ್ರೀತಿ ಮಾಡೋರಾಗಬಾರ್ದು, ಕಷ್ಟ ಬಂದಾಗ ಒಮ್ಮೆ ಪ್ರೀತಿ ಮಾಡೋರಾಗಬಾರ್ದು. ನಿರಂತರವಾಗಿ ಆ ಪರಮಾತ್ಮನ ಪ್ರೀತಿಯನ್ನು ನಿಭಾಯಿಸುವಂಥವರಾಗಬೇಕು. प्रीत करना अनेकों को आता है, लेकिन निभाना कोई कोई को आता है. इसलिए आप कोई में कोई. ಪ್ರೀತಿ ಮಾಡುವುದಕ್ಕೆ ಎಲ್ಲರಿಗೂ ಬರ್ತದೆ, ಆದರೆ ಅದನ್ನು ಏನೇ ಕಷ್ಟ ಬಂದರೂ ನಿಭಾಯಿಸುವಂಥದ್ದೇನಿದೆ ಅಲ್ಲ, ಅದು ಕೆಲವರಿಗೆ ಮಾತ್ರ ಬರ್ತದೆ. ಆ ಕೆಲವರಲ್ಲಿ ಕೆಲವರು ನೀವಾಗಿದ್ದೀರಿ. सदैव बाप दादा डबल विदेशी बच्चों को देख खुश होते, क्योंकि हिम्मत से बाप की मदद के पात्र बन अनेक प्रकार की माया के बॉन्डेज और अनेक प्रकार के रीति रिवाज रस्म के बाउंड्रीज को पार करके पहुँच गए. यह हिम्मत कम नहीं. ಡಬಲ್ ವಿದೇಶಿ ಮಕ್ಕಳನ್ನು ನೋಡಿದಾಗ ಬಾಬೋರ್ಗೆ ಬಹಳ ಖುಷಿಯಾಗ್ತದೆ. ಯಾಕೆ ಅಂದರೆ ಅವರು ತಮ್ಮ ದೇಶದ ರೀತಿ ಪದ್ಧತಿಗಳನ್ನು, ಸಂಸ್ಕೃತಿ, ಭಾಷೆಯನ್ನು ಎಲ್ಲವನ್ನೂ ದಾಟಿಕೊಂಡು ತಂದೆಯ ಹತ್ತಿರಕ್ಕೆ ಬಂದು ತಲುಪಿದ್ದಾರೆ. ಅಂಥ ಒಂದು ಧೈರ್ಯ ಮಾಡಿದ್ದಾರೆ. ಆ ಧೈರ್ಯಕ್ಕೆ ಮೆಚ್ಚಿ ಬಾಬಾ ಬಹಳ ಖುಷಿಯಾಗ್ತಾ ಇದ್ದಾರೆ. ನಿಮ್ಮ ಎಲ್ಲ ಬಂಧನಗಳನ್ನು ನೀವು ದಾಟಿ ಬಂದಿದ್ದೀರಿ. ಹಿಮ್ಮತ್ ಸಭೀನೆ ಅಚ್ಚಿ ರಖಿ, ಚಾಹೆ ನಯೇ ಹೇ ಚಾಹೆ ಪುರಾನೆ ಹೇ, दोनों बैठे, पुराने से पुराने भी और इस कल्प के नए भी, दोनों की हिम्मत अच्छी. इस हिम्मत में तो सभी नंबर 1, फिर नंबर किस बात में है. ಬಾಬಾ ಹೇಳ್ತಾರೆ, ವಿದೇಶದಿಂದ ಬಂದಂಥ ಮಕ್ಕಳಲ್ಲಿ ಹಳಬರು ಇದ್ದಾರೆ,
ಹೊಸಬ್ರು ಇದ್ದಾರೆ. ಇಬ್ಬರಲ್ಲಿನೂ ಸಹ ಉತ್ಸಾಹ ಧೈರ್ಯ ಬಹಳ ಚೆನ್ನಾಗಿದೆ. ಹಾಗಾದರೆ ನಂಬರಲ್ಲಿ ವ್ಯತ್ಯಾಸ ಯಾಕೆ ಬರ್ತದೆ? ಧೈರ್ಯ ಎಲ್ಲರಲ್ಲೂ ಒಂದೇ ಥರ ಇದೆ, ಆದರೆ ಒಂದೇ ಪದವಿ ಎಲ್ಲರಿಗೂ ಸಿಗೋದಿಲ್ಲ. ಯಾಕೆ? डबल विदेशी विशेष पुरुषार्थ करते और रूह रूहान में भी कहते 108 की माला में ज़रूर आएंगे. कोई क्वेश्चन करते हैं कि आ सकते हैं, आने अवश्य है. ಕೆಲವರು ಬಾಬೋರ್ ಜೊತೆಗೆ ಮಾತಾಡ್ತಾ ಹೇಳ್ತಾರಂತೆ, ಬಾಬಾ ನಾವು 108ರ ಮಾಲೆಯಲ್ಲಿ ಬರ್ತೀವಿ, ಬರಬಹುದಾ ಅಂತ. ಬಾಬಾ ಹೇಳ್ತಾರೆ, ಅವಶ್ಯವಾಗಿ ಬರಬಹುದು. डबल विदेशियों के लिए भी माला में सीट रिजर्व्ड है, लेकिन कौन और कितने वह आगे चल सुनाएंगे. ಡಬಲ್ ವಿದೇಶಿ ಮಕ್ಕಳ ಸಲುವಾಗಿ 108ರ ಮಾಲೆಯಲ್ಲಿ ಬಾಬಾ ಕೆಲವು ಆಸನಗಳನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆದರೆ ಆ 108ರ ಮಾಲೆಯಲ್ಲಿ ಯಾರು ಬರೋರಿದ್ದಾರೆ, ಯಾವಾಗ ಬರೋರಿದ್ದಾರೆ, ಎಷ್ಟು ಜನ ಬರೋರಿದ್ದಾರೆ ಅನ್ನೋದು ಮುಂದೆ ಹೇಳ್ತೀನಿ ಅಂತಾರೆ ಬಾಬಾ. ನಂಬರ್ ಕ್ಯೋं बनते? हर एक अपने अधिकार से कहते हो कि मेरा बाबा. अधिकार तो पूरा है, फिर भी नंबर क्यों? जो नंबर 1 होगा और नंबर 8 होगा, दोनों में अंतर होगा ना. ಬಾಬಾ ಕೇಳ್ತಾ ಇದ್ದಾರೆ, ಭಲೆ ನಿಮಗೆಲ್ಲರಿಗೂ ತಂದೆಯ ಮೇಲೆ ಅಧಿಕಾರ ಇದೆ, ಎಲ್ಲರೂ ಅಧಿಕಾರದಿಂದ ಹೇಳ್ತೀರಿ ನನ್ನ ಬಾಬಾ ಅಂತ. ಆದರೂ ಸಹ ಸ್ಥಾನಗಳಲ್ಲಿ ವ್ಯತ್ಯಾಸ ಯಾಕೆ ಬರ್ತದೆ? ಒಬ್ಬರು ನಂಬರ್ 1 ಬರ್ತಾರೆ, ಕೆಲವರು 8ನೇ ಸ್ಥಾನದಲ್ಲಿ ಬರ್ತಾರೆ, ಕೆಲವರು 108ನೇ ಸ್ಥಾನದಲ್ಲಿ ಬರ್ತಾರೆ. 16,000 की तो बात ही छोड़ो, 108 में भी देखो कहाँ 1 कहाँ 108. 16,000ದ ಮಾಲೆ ಏನಿದೆ ಅದು ಬಿಟ್ಬಿಡ್ರಿ, ಅದರ ಬಗ್ಗೆ ವಿಚಾರ ಮಾಡಬೇಡ್ರಿ. 108ರ ಮಾಲೆಯಲ್ಲೇನೋ ಮೊದಲನೇ ಮಣಿಗೂ 108ನೇ ಮಣಿಗೂ ಏನಿದೆ ವ್ಯತ್ಯಾಸ ಇದೆ. ತೋ ಕ್ಯಾ ಅಂತರ್ ಹುವಾ? ಯಾಕೆ ಅಲ್ಲಿ ವ್ಯತ್ಯಾಸ ಬರ್ತದೆ? हिम्मत में सब पास है. हिम्मत के रिटर्न में बाप और ब्राह्मण परिवार द्वारा मदद मिलती. उस मदद को प्राप्त कर कार्य में लगाना, समय पर मदद को यूज़ करना, जिस समय जो मदद अर्थात शक्ति चाहिए उसी शक्ति द्वारा समय पर काम लेना, यह निर्णय शक्ति और कार्य में लगाने की कार्य शक्ति, इसमें अंतर हो जाता है. ಧೈರ್ಯದ ವಿಷಯದಲ್ಲಿ ಎಲ್ಲರೂ ಪಾಸಾಗಿದೆ, ಆದರೆ ಆ ಧೈರ್ಯದ ಪ್ರತಿಯಾಗಿ ಬಾಬಾ ಮತ್ತು ಬ್ರಾಹ್ಮಣ ಪರಿವಾರದಿಂದ ನಿಮಗೇನು ಸಹಯೋಗ ಸಿಗ್ತದೆ, ಆ ಸಹಯೋಗವನ್ನು ನೀವು ಎಲ್ಲರ ಸೇವೆಗಾಗಿ ಯೂಸ್ ಮಾಡಬೇಕು. ಸಹಯೋಗದ ಶಕ್ತಿಯನ್ನು ಎಲ್ಲರಿಗೆ ಸಹಾಯ ಮಾಡುವುದಕ್ಕಾಗಿ ನೀವು ಉಪಯೋಗಿಸಬೇಕು. ಆ ಸಮಯದಲ್ಲಿ ನಿರ್ಣಯ ಶಕ್ತಿ ಮತ್ತು ತಂದೆಯಿಂದ ನಿಮಗೆ ಸಿಕ್ಕಿರುವಂಥ ವಿಶೇಷವಾದ ಸಹಯೋಗ, ಆ ಎರಡೂ ಶಕ್ತಿಗಳನ್ನು ನೀವು ಕಾರ್ಯರೂಪದಲ್ಲಿ ತರಬೇಕು. ಅದನ್ನು ಉಪಯೋಗಿಸುವಂತಹ ವಿಧಾನದಲ್ಲಿ ವ್ಯತ್ಯಾಸ ಬರ್ತದೆ. ಕೆಲವರು ಸಿಕ್ಕಿದ್ದೆಲ್ಲ ತಮಗೆ ಇಟ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಕೆಲವರು ತಂದೆ ಮತ್ತು ಪರಿವಾರದಿಂದ ಸಿಕ್ಕಿದ್ದನ್ನು ಜನರಿಗೆ ಹಂಚ್ತಾರೆ. ಯಾರು ಕೇವಲ ತಮಗೆ ಮಾತ್ರ ಇಟ್ಕೊಳ್ತಾರೋ ಅವ್ರು ಕೊನೆ ನಂಬರಿಗೆ ಬರ್ತಾರೆ. ಯಾರು ಸಿಕ್ಕಿದ್ದನ್ನು ಹಂಚ್ತಾ ಹೋಗ್ತಾರೋ ಅವರು ನಂಬರ್ 1 ಸ್ಥಾನದಲ್ಲಿ ಬರ್ತಾರೆ. सर्वशक्तिवान बाप द्वारा शक्तियों का वर्षा सभी को मिलता है. कोई को 8 शक्ति, कोई को 6 शक्ति नहीं मिलती, सर्व शक्तियाँ मिलती.
पहले भी सुनाया, विधि से सिद्धि होती। कार्य शक्ति की विधि एक है बाप के बनने की विधि, दूसरा है बाप से वर्षा प्राप्त करने की विधि, और तीसरी है प्राप्त किए हुए वर्षे को कार्य में लगाने की विधि। कार्य में लगाने की विधि में अंतर हो जाता है। ಸರ್ವಶಕ್ತಿವಂತ ತಂದೆಯಿಂದ ಎಲ್ಲರಿಗೂ ಎಲ್ಲ ಶಕ್ತಿಗಳ ಪ್ರಾಪ್ತಿಯಾಗ್ತದೆ. ಬಾಬಾ ಒಬ್ಬರಿಗೆ 8 ಶಕ್ತಿ, ಒಬ್ಬರಿಗೆ 6 ಶಕ್ತಿ ಕೊಡೋದಿಲ್ಲ. ಕೊಡುವಾಗ ಎಲ್ಲರಿಗೂ ಸರ್ವಶಕ್ತಿಗಳನ್ನು ಕೊಡ್ತಾರೆ. ಆದರೆ ಆ ಶಕ್ತಿಗಳನ್ನು ಬಾಬಾ ಹೇಳ್ತಾರೆ, ವಿಧಿಪೂರ್ವಕವಾಗಿ ಉಪಯೋಗ ಮಾಡುವಂಥ ಮಕ್ಕಳು ಮುಂದೆ ಬರ್ತಾರೆ. ಒಂದಾಗಿದೆ ತಂದೆಯ ಮಗು ಆಗುವಂತಹ ವಿಧಿ ಅಥವಾ ವಿಧಾನ. ಎರಡನೇದಾಗಿದೆ ತಂದೆಯಿಂದ ಸರ್ವಶಕ್ತಿಗಳು ಗುಣಗಳ ಆಸ್ತಿಯನ್ನು ಪಡೆದುಕೊಳ್ಳುವ ವಿಧಾನ. ಮೂರನೇದಾಗಿದೆ ಸಿಕ್ಕಿರುವಂತಹ ಆಸ್ತಿಯನ್ನು ಕಾರ್ಯರೂಪದಲ್ಲಿ ತರುವಂಥ ವಿಧಾನ. ಮೊದಲನೇದೇನಿದೆ, ತಂದೆಯ ಮಗು ಆಗೋದು ಎಲ್ಲರೂ ಆಗ್ತಾರೆ. ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದು ಎಲ್ಲರೂ ಪಡ್ಕೋತಾರೆ. ಆದರೆ ಪಡೆದಿದ್ದನ್ನು ಜನರ ಸೇವೆಗಾಗಿ ಉಪಯೋಗಿಸುವಂತಹ ಕಾರ್ಯದಲ್ಲಿ ನಂಬರ್ ವಾರ್ ಆಗ್ತಾರೆ. कार्य में लगाने की विधि में अंतर हो जाता है. पॉइंट्स सबके पास है. एक टॉपिक पर वर्कशॉप करते हो तो कितनी पॉइंट्स निकालते हो. एक पॉइंट बुद्धि में रखना, यह है विधि, और दूसरा है पॉइंट बन पॉइंट को कार्य में लगाना. ಜ್ಞಾನದ ಎಲ್ಲ ವಿಚಾರಗಳು ಎಲ್ಲರ ಹತ್ರನೂ ಅದಾವೆ. ಪಾಯಿಂಟ್ಸ್ ಅಂದರೆ ಏನು? ವಿಚಾರಗಳು. ಆ ವಿಚಾರಗಳನ್ನು ಆ ವಿಚಾರದ ಸ್ವರೂಪದಲ್ಲಿ ಇದ್ದು, ಪಾಯಿಂಟ್ ಆಗೋದಂದ್ರೆ ಏನು? ಆ ವಿಚಾರಗಳ ಸ್ವರೂಪದಲ್ಲಿ ಇದ್ದು ಬಿಂದು ಆಗಿ ಅದನ್ನು ಪ್ರಯೋಗ ಮಾಡೋದೇನಿದೆ ಅಲ್ಲ, ಅಲ್ಲಿ ವ್ಯತ್ಯಾಸ ಬರ್ತದೆ. ಪಾಯಿಂಟ್ ರೂಪ भी हो और पॉइंट्स भी है, दोनों का बैलेंस हो. यह है नंबर 1 विधि से नंबर 1 ಸಿದ್ಧಿ ಪ್ರಾಪ್ತ करना. ಸಾಕಷ್ಟು ಪಾಯಿಂಟ್ಸ್ಗಳು ನಿಮ್ಮ ಹತ್ರ ಅದಾವೆ. ಆದರೆ ಅದರ ಒಂದು ಸಾರವನ್ನು ತೆಗೆದು ಆ ಸಾರ ಸ್ವರೂಪದಲ್ಲಿ ಇದ್ದು ನೀವು ಪಾಯಿಂಟ್ಸ್ಗಳನ್ನು ಹೇಳಿದರೆ ಜನರ ಬುದ್ಧಿಯಲ್ಲಿ ಅವು ಏನಾಗ್ತವೆ? ಧಾರಣೆ ಆಗ್ತವೆ. ಕಭಿ ಪಾಯಿಂಟ್ ಕೆ ವಿಸ್ತಾರ್ ಮೇ ಚಲೆ ಜಾತೆ. ಒಮ್ಮೊಮ್ಮೆ ನೀವು ಒಂದು ವಿಷಯ ತಗೊಂಡು ಹೇಳ್ತಾ ಹೋದರೆ ಅದರ ವಿಸ್ತಾರದಲ್ಲಿ ಹೋಗ್ಬಿಡುತ್ತೆ. ಅರ್ಧ ಗಂಟೆ ಮಾತಾಡ್ರಿ ಅಂತ ಸಮಯ ಕೊಟ್ಟಿರ್ತಾರೆ, 1 ಗಂಟೆ ಆದರೂ ಮುಗಿಸೋದೇ ಇಲ್ಲ. ಕೇಳೋರಿಗೆ ಏನಾಗ್ತದವ? ಬೋರ್ ಆಗ್ತದೆ. ಕಭಿ ಪಾಯಿಂಟ್ ರೂಪ ಮೇ ಟಿಕ್ ಜಾತೆ, कभी नहीं टिकते. पॉइंट रूप और पॉइंट साथ साथ चाहिए. कार्य शक्ति को बढ़ाओ. समझा? नंबर 1 आना है तो यह करना पड़ेगा. ಕಾರ್ಯಶಕ್ತಿಯನ್ನು ಹೆಚ್ಚಿಸಿರಿ. ಸಿಕ್ಕಿರುವುದನ್ನು ಕಾರ್ಯರೂಪದಲ್ಲಿ ತರಬೇಕು. ಅದನ್ನು ಜನರ ಸಲುವಾಗಿ ಖರ್ಚು ಮಾಡಬೇಕು. ಆಗ ನಿಮ್ಮ ನಂಬರ್ ಏನಾಗ್ತದೆ? ಮೇಲ್ ಬರ್ತದೆ. आजकल साइंस की शक्ति, साइंस के साधनों द्वारा कार्य शक्ति कितनी तेज कर रही. चैतन्य मनुष्य कार्य कर सकता है जितने समय और जितना यथार्थ चैतन्य मनुष्य कर सकता है, उतना साइंस के साधन कंप्यूटर कितना जल्दी काम करता है. चैतन्य मनुष्य को भी करेक्शन करता है. तो जब साइंस के साधन कार्य शक्ति को तीव्र बना सकते हैं, कई ऐसी इन्वेंशन निकल भी रही, तो ब्राह्मण आत्माओं के साइलेंस शक्ति
कितना ತೀವ್ರ ಕಾರ್ಯ ಯಥಾರ್ಥ ಸಫಲ್ ಕರ್ ಸಕ್ತಿ. ಬಾಬಾ ಹೇಳ್ತಾರೆ, ವಿಜ್ಞಾನದ ಶಕ್ತಿಯಿಂದ ಇವತ್ತು ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾಯಿದೆ ಮತ್ತು ಅಕ್ಯುರೇಟ್ ಆಗ್ತಾಯಿದೆ. ಚೈತನ್ಯ ಮನುಷ್ಯರು ಏನಾದರೂ ತಪ್ಪು ಮಾಡಿದರೆ ಕಂಪ್ಯೂಟರ್ ಅದನ್ನು ಸುಧಾರಿಸಿ ಕೊಡ್ತದೆ. ನಿನ್ನ ಲೆಕ್ಕ ತಪ್ಪಿದೆ, ಇದು ಸರಿ ಇದೆ ಅಂತ ತೋರಿಸ್ತದೆ. ಅಂದ ಮೇಲೆ ನೀವೆಲ್ಲ ಪರಮಾತ್ಮನ ಮಕ್ಕಳು, ಶಾಂತಿಯ ಸ್ವರೂಪಿಗಳು. ಶಾಂತಿಯ ಶಕ್ತಿಯಿಂದ ಎಲ್ಲವನ್ನೂ ಮಾಡಬಹುದು. ವಿಜ್ಞಾನ ಮನುಷ್ಯ ಮಾಡುವ ಕೆಲಸವನ್ನು ಮನುಷ್ಯ 1 ಗಂಟೆ ಮಾಡ್ತಿದ್ದ ಆ ಕೆಲಸ ವಿಜ್ಞಾನ 5 ನಿಮಿಷದಲ್ಲಿ ಮಾಡಿಕೊಡ್ತು. ನೀವು ಮೊದಲು ಹಿಟ್ಟು ಬೀಸ್ತಿದ್ರಿ, ಚಟ್ನಿ ಮಾಡ್ತಿದ್ರಿ, ಈಗ ಮಿಕ್ಸಿಗೆ ಹಾಕಿದರೆ ಎಷ್ಟು ನಿಮಿಷದಲ್ಲಿ ಆಗ್ತದೆ. 1 ಗಂಟೆ ನೀವು ರುಬ್ಬಬೇಕಾಗಿತ್ತು, ಈಗ 5 ನಿಮಿಷದಲ್ಲಿ ಅದು ರುಬ್ಬಿ ಕೊಡ್ತದೆ. ಲೆಕ್ಕ ಮಾಡೋರು ಎಷ್ಟೆಲ್ಲ ತಲೆ ಕೆಡಿಸಿ ಲೆಕ್ಕ ಮಾಡ್ತಿದ್ರು. ಎಲ್ಲ ಸೇರಿಸೋದಾಗಲಿ, ಕಳೆಯೋದಾಗಲಿ, ಗುಣಿಸೋದಾಗಲಿ. ಈ ಕಂಪ್ಯೂಟರ್ನಲ್ಲಿ 2 ಬಟನ್ ಒತ್ತಿಬಿಟ್ರೆ ಲೆಕ್ಕ ಬಂದುಬಿಡ್ತದೆ. ಹಾಗೆ ನೀವೀಗ ಶಾಂತಿಯ ಶಕ್ತಿ ಉಳ್ಳವರು. ನಿಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಬೇಕು, ಕಡಿಮೆ ಸಮಯದಲ್ಲಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಬೇಕು. सेकंड में निर्णय हो, सेकंड में कार्य को प्रैक्टिकल में सफल करो. सोचना और करना, इसका भी बैलेंस चाहिए. सोचना करना दोनों साथ साथ, नहीं तो क्या होता है, सोचते हैं यह करना है, लेकिन सोचते सोचते कार्य का समय और परिस्थिति बदल जाती. फिर कहते हैं करना था, सोचा था. जब साइंस साधन तीव्र गति के हो रहे हैं, 1 सेकंड में क्या नहीं कर सकते. ಬಾಬಾ ಹೇಳ್ತಾರೆ, ನಿಮ್ಮ ನಿರ್ಣಯ ಶಕ್ತಿ ಈಗ ಕೆಲಸ ಮಾಡಬೇಕು, ಫಾಸ್ಟಾಗಿ ಕೆಲಸ ಮಾಡಬೇಕು. ಸಂಕಲ್ಪ ಮತ್ತು ಕರ್ಮ ಒಂದಾಗಬೇಕು. ಯೋಚನೆ ಮಾಡಿದ ಕೂಡಲೇ ಆ ಥರದ ಕೆಲಸ ನೀವು ಮಾಡಬೇಕು. ಇಲ್ದಿದ್ರೆ ಯೋಚನೆ ಮಾಡ್ತಾನೆ ಸಮಯ ಏನು ಮಾಡ್ತೀರಿ, ಕಳೆದು ಬಿಡ್ತೀರಿ. ಬಾಬಾ ಹೇಳ್ತಾರೆ, ವಿಜ್ಞಾನ ಎಷ್ಟು ತೀವ್ರಗತಿಯಿಂದ ಕೆಲಸ ಮಾಡ್ತಾ ಇದೆ. विनाश के साधन तीव्र गति के तरफ जा रहे, तो स्थापना के साइलेंस के शक्तिशाली साधन क्या नहीं कर सकते. ವಿನಾಶ ಮಾಡುವಂಥವರು ಎಷ್ಟು ಫಾಸ್ಟಾಗಿ ಮುಂದೆ ಹೋಗ್ತಿದ್ದಾರೆ. 1 ಬಟನ್ ಒತ್ತಿದರೆ ಸಾಕು, ವಿನಾಶ ಆಗ್ತದೆ. ಎಲ್ಲೂ ಹೋಗಬೇಕಿಲ್ಲ, ಬಾಂಬ್ ಹಾಕಬೇಕಾಗಿಲ್ಲ, ಎದ್ರಾ ಬದ್ರಾ ನಿಂತು ಯುದ್ಧ ಮಾಡುವ ಅಗತ್ಯನೂ ಇಲ್ಲ. ನೀವು ಶಾಂತಿಯ ಶಕ್ತಿ ಉಳ್ಳವರು. ನೀವ್ಯಾಕೆ ಅಷ್ಟು ವೇಗದಿಂದ ನಿಮ್ಮ ಕೆಲಸ ಮಾಡ್ತಿಲ್ಲ. अभी तो प्रकृति आप मालिकों का आवाहन कर रही, आप लोग उनको ऑर्डर नहीं करते तो प्रकृति कितनी धमाल कर रही. मालिक तैयार हो जाओ, प्रकृति आपका स्वागत करे. ऐसे तैयार हो. ಬಾಬಾ ಹೇಳ್ತಾರೆ, ಪ್ರಕೃತಿ ನಿಮಗಾಗಿ ಕಾಯ್ತಾ ಇದೆ. ನೀವು ಆದೇಶ ಕೊಡಬೇಕು, ಅದು ತನ್ನ ಕೆಲಸ ಶುರು ಮಾಡ್ತದೆ. ನೀವೆಲ್ಲ ಪ್ರಕೃತಿ ಜೀತ ಆತ್ಮರನ್ನು ಅದು ಸ್ವಾಗತ ಮಾಡ್ತಾ ಇದೆ. प्रकृति तैयार है. आपके भक्त लोग अब तक भी तैयारी कर रहे, अपनी महिमा को जानते हो. अब चेक करो, सब में सर्वगुण संपन्न, संपूर्ण निर्विकारी, संपूर्ण अहिंसक और मर्यादा पुरुषोत्तम, 16 कला संपन्न भी सभी बातों में फुल है, तो समझो मालिक तैयार है. प्रकृति आप मालिकों का स्वागत करेगी. बाप के बालक है वह तो ठीक है, इसमें पास हो, लेकिन इन 5 ही बातों में संपन्न बनना है, अर्थात मालिक बनना है. प्रकृति को ऑर्डर करे. ಬಾಬಾ ಹೇಳ್ತಾರೆ,
ದೇವತೆಗಳ ಮಹಿಮೆಗಳು 5. 1. ಸಂಪೂರ್ಣ ನಿರ್ವಿಕಾರಿ, ಸರ್ವಗುಣ ಸಂಪನ್ನ, ಸಂಪೂರ್ಣ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ, 16 ಕಲಾ ಸಂಪೂರ್ಣ. ಈ 5 ಮಹಿಮೆಗಳಲ್ಲಿ ನೀವು ಪರಿಪೂರ್ಣ ಆಗಿದ್ದೀರಾ. ನೀವು ಪರಿಪೂರ್ಣ ಆಗಿಬಿಟ್ರೆ ಶಿವಬಾಬಾನೇ ಪ್ರಕೃತಿಗೆ ಆರ್ಡರ್ ಮಾಡ್ತಾರೆ, ನಿನ್ನ ಕೆಲಸ ನೀನು ಶುರು ಮಾಡು ಅಂತ ಹೇಳ್ತಾರೆ. ಈಗ ಬಾಬಾನೂ ಕಾಯ್ತಾ ಇದ್ದಾರೆ, ಪ್ರಕೃತಿನೂ ಕಾಯ್ತಾ ಇದೆ, ಭಕ್ತರೂ ಕಾಯ್ತಾ ಇದ್ದಾರೆ. ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ತಪಸ್ಯಾ ವರ್ಷ ಮೇ ತಯಾರ್ ಹೋ ಜಾಯೆಂಗೆನಾ, ಫಿರ್ ತೋ ಆರ್ಡರ್ ಕರೆ. ಬಾಬಾ ಕೇಳ್ತಾ ಇದ್ದಾರೆ, ಈ ತಪಸ್ಸಿನ ವರ್ಷದಲ್ಲಿ ತಯಾರಾಗ್ಬಿಡ್ತೀರಾ? ನೀವು ತಯಾರಾಗ್ಬಿಟ್ರೆ ನಾನು ಪ್ರಕೃತಿಗೆ ಏನು ಮಾಡ್ತೀನಿ? ಆದೇಶ ಕೊಡ್ತೀನಿ. इस वर्ष लास्ट चांस है या फिर कहेंगे और थोड़ा चांस दो. 91ನೇ ಇಸ್ವಿಯ ಮುರಳಿದು. ಬಾಬಾ ಹೇಳ್ತಾರೆ, ಇದೇ ಕೊನೆ ವರ್ಷ, ನಿಮಗೆ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ ಸಂಪೂರ್ಣ ಆಗಲಿಕ್ಕೆ. ಮತ್ತೆ ಮತ್ತೆ ನೀವು ಸಮಯ ಕೇಳಬಾರ್ದು. ಅಚ್ಚ, चारों ओर के सर्व राज्य अधिकारी आत्माओं को, सदा डबल तख्त नशीन विशेष आत्माओं को, सदा सोचना और करना, दोनों शक्तियों को समान बनाने वाली वरदानी आत्माओं को, सदा परमात्मा प्यार निभाने वाले सच्चे दिल वाले बच्चों को दिलाराम बाप दादा का याद प्यार और नमस्ते. 4 ಕಡೆಯ ರಾಜ್ಯ ಅಧಿಕಾರಿ ಮಕ್ಕಳಿಗೆ, ಡಬಲ್ ಸಿಂಹಾಸನ ಅಧಿಕಾರಿ ವಿಶೇಷ ಆತ್ಮರಿಗೆ, ಸಂಕಲ್ಪ ಮತ್ತು ಕರ್ಮ ಒಂದೇ ಸಮಾನವಾಗಿ ಮಾಡುವಂತಹ ವರದಾನಿ ಆತ್ಮರಿಗೆ, ಪರಮಾತ್ಮನ ಪ್ರೀತಿಯನ್ನು ನಿಭಾಯಿಸುವಂತಹ ಸತ್ಯ ಹೃದಯವಂತ ಮಕ್ಕಳಿಗೆ ಹೃದಯರಾಮ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ಮಹಾರಾಷ್ಟ್ರದ ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ರಾಜ್ಯದ ಹೆಸರು ಹೇಗೆ ಮಹಾರಾಷ್ಟ್ರ ಅಂತ ಇದೆ, ಹಾಗೆ ನೀವು ಮಹಾನ್ ಆತ್ಮ ಆಗಬೇಕು, ಸದಾ ಖುಷಿಯಿಂದ ಇರಬೇಕು. ಈ ಖುಷಿ 21 ಜನ್ಮಗಳವರೆಗೆ ನಿಮ್ಮಲ್ಲಿ ಇರ್ತದೆ. ಅಷ್ಟು ಖುಷಿಯನ್ನು ಈಗ ಜಮಾ ಮಾಡಿಕೊಳ್ಳಿ. ಜನ ಹೇಳ್ತಾರೆ, ಬ್ರಹ್ಮಕುಮಾರಿಯರು ಯಾವತ್ತೂ ಖುಷಿಯಿಂದ ಇರ್ತಾರಲ್ಲ. ನಿಮ್ಮ ಮುಖ ನೋಡಿ ಅವರು ಹೇಳ್ತಾರೆ, ದುಃಖದಲ್ಲಿನೂ ಖುಷಿಯಿಂದ ಇರ್ತಾರೆ ಇವರು. ಆಗ ನೀವು ಹೇಳ್ರಿ, ನಮಗೆ ಪರಮಾತ್ಮ ಸಿಕ್ಕಿದ್ದಾನೆ, ನಾವು ಭಾಗ್ಯಶಾಲಿಗಳು. ಆ ಸಮಯದಲ್ಲಿ ನೀವು ಪರಮಾತ್ಮನ ಪರಿಚಯ ಕೊಡಿ. ಆ ಖುಷಿ ನಿಮ್ಮಲ್ಲಿ ಇತ್ತು ಅಂದರೆ ನೀವು ಹೇಳೋದೇ ಬೇಕಿಲ್ಲ, ನಿಮ್ಮ ಮುಖನೇ ಸೇವೆ ಮಾಡ್ತದೆ, ನಿಮ್ಮ ಕರ್ಮನೇ ಮಾತಾಡ್ತದೆ. ಇದೇ ಬ್ರಹ್ಮ ಕುಮಾರಿಯರ ಮುಖ್ಯ ಲಕ್ಷಣ ಆಗಿದೆ. ಯಾವುದು ಅಂದರೆ ಖುಷಿಯಲ್ಲಿ ಇರುವುದು. ನಿಮ್ಮ ದುಃಖದ ದಿನಗಳು ಸಮಾಪ್ತಿಯಾಗಿವೆ. ಅಷ್ಟೊಂದು ಖಜಾನೆ ಬಾಬಾ ನಿಮಗೆ ಕೊಟ್ಟಿದ್ದಾರೆ. ಅಚ್ಚ, ವರದಾನ್. संपूर्णता की स्थिति द्वारा प्रकृति को ऑर्डर करने वाले ವಿಶ್ವ ಪರಿವರ್ತಕ್ ಭವ. ಸಂಪೂರ್ಣತೆಯ ಸ್ಥಿತಿಯಿಂದ ಪ್ರಕೃತಿಗೆ ಆದೇಶ ಕೊಡುವಂತಹ ವಿಶ್ವ ಪರಿವರ್ತಕ ಆತ್ಮ ಆಗಿರಿ. जब आप विश्व परिवर्तक आत्माएं संगठित रूप में संपन्न संपूर्ण स्थिति से विश्व परिवर्तन का संकल्प करेंगे, तब यह प्रकृति संपूर्ण हलचल की डांस शुरू करेगी. वायु, धरती, समुद्र, जल इनकी हलचल ही सफाई करेगी. परंतु यह प्रकृति आपका ऑर्डर तब मानेगी जब पहले आपके स्वयं के सहयोगी कर्म इंद्रियां, मन, बुद्धि, संस्कार आपका ऑर्डर मानेंगे. साथ साथ
इतनी पावरफुल तपस्या की ऊंची स्थिति हो जो सबका एक साथ संकल्प हो परिवर्तन और प्रकृति हाजिर हो जाए. ನೀವೆಲ್ಲ ವಿಶ್ವ ಪರಿವರ್ತಕ ಆತ್ಮರು ಒಟ್ಟಿಗೆ ಸೇರಿ ಪರಿವರ್ತನೆಯ ಸಂಕಲ್ಪ ಮಾಡಿಬಿಟ್ಟರೆ, ನಿಮ್ಮ ಸಂಪೂರ್ಣ ಸ್ಥಿತಿಯಿಂದ ಸಂಪನ್ನ ಸ್ಥಿತಿಯಿಂದ ಪರಿವರ್ತನೆಯ ಸಂಕಲ್ಪ ಮಾಡಿದರೆ ಈ ಪ್ರಕೃತಿ ತನ್ನ ಕೋಲಾಹಲದ ನೃತ್ಯ ಪ್ರಾರಂಭ ಮಾಡ್ತದೆ. ಭೂಮಿ, ವಾಯು, ಜಲ ಎಲ್ಲ ಕಡೆಯಿಂದನೂ ಈ ಸೃಷ್ಟಿಯ ಸ್ವಚ್ಛತೆಯ ಕೆಲಸ ಪ್ರಾರಂಭವಾಗ್ತದೆ. ಆದರೆ ಪ್ರಕೃತಿ ನಿಮ್ಮ ಆದೇಶದ ಪಾಲನೆ ಮಾಡಬೇಕಾದರೆ ಮೊದಲು ನಿಮ್ಮ ಕರ್ಮ ಇಂದ್ರಿಯಗಳನ್ನು ನೀವು ನಿಮ್ಮ ಅಧೀನದಲ್ಲಿ ಇಟ್ಕೋಬೇಕು. ನಿಮ್ಮ ಕರ್ಮ ಇಂದ್ರಿಯಗಳು ನಿಮ್ಮ ಆದೇಶದ ಪಾಲನೆ ಮಾಡಿದಾಗ ಮಾತ್ರ ಪ್ರಕೃತಿಯು ಸಹ ನಿಮ್ಮ ಆದೇಶದ ಪಾಲನೆ ಮಾಡ್ತದೆ. ಅದಕ್ಕಾಗಿ ಎಲ್ಲರೂ ಸೇರಿ ಈ ತಪಸ್ಸಿನ ವರ್ಷದಲ್ಲಿ ಉನ್ನತ ಸ್ಥಿತಿಯಲ್ಲಿ ಇದ್ದು ಒಂದೇ ಒಂದು ಸಂಕಲ್ಪ ಮಾಡ್ರಿ, ಪರಿವರ್ತನೆ. ಆ ಸಂಕಲ್ಪ ಮಾಡಿದರೆ ಸಾಕು, ಪ್ರಕೃತಿ ತನ್ನ ಕಾರ್ಯ ಪ್ರಾರಂಭ ಮಾಡ್ತದೆ. ಶ್ಲೋಗನ್. अपने श्रेष्ठ भाग्य द्वारा सबका भाग्य बनाते सदा भगवान की स्मृति दिलाते रहो. ನಿಮ್ಮ ಶ್ರೇಷ್ಠ ಭಾಗ್ಯದಿಂದ ಸರ್ವರಿಗೂ ಭಾಗ್ಯವನ್ನು ಕೊಡುತ್ತಾ ಭಗವಂತನ ನೆನಪನ್ನು ಮಾಡಿಸ್ತಾ ಇರಿ. ಭಾಗ್ಯ ಕೊಡುವಂಥ ಭಗವಂತನ ಸ್ಮೃತಿಯನ್ನು ಎಲ್ಲರಿಗೂ ಕೊಡ್ತಾ ಹೋಗ್ರಿ. ಅಚ್ಚ. ಓಂ ಶಾಂತಿ.